ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಈಗ ಜೆಡಿಎಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಪಾದಯಾತ್ರೆ ನಡೀತಾ ಇದೆ ಈಗ ಜೆಡಿಎಸ್ ಕಡೆಯಿಂದ. ಮಳೆಯ ನಡುವೆಯೂ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಶೇಷಗಿರಿ ಟೋಲ್ ಬಳಿ ಮಳೆ ಬರ್ತಾ ಇದ್ರು ಹೆಜ್ಜೆ ಹಾಕಿದ್ದಾರೆ ನಾಯಕರು. ಮಳೆಯನ್ನು ಲೆಕ್ಕಿಸದೆ ಮುನ್ನಡೆದಿದೆ ಈಗ ಜೆಡಿಎಸ್ನ ಪಾದಯಾತ್ರೆ. ದಳಪತಿಗಳ ಪಾದಯಾತ್ರೆ ಅಭೂತಪೂರ್ವ ಬೆಂಬಲ ಸಿಕ್ಕಿರುವುದು ಆ ಪಾದಯಾತ್ರೆಗೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬಳಿಗೆ ಪಾದಯಾತ್ರೆ ಈಗ ಎಂಟ್ರಿ ಕೊಟ್ಟಿದೆ. ಪಾದಯಾತ್ರಿಗಳಿಗೆ ದಾರಿಯುದ್ದಕ್ಕೂ ಮಜ್ಜಿಗೆ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ತುಂತುರು ಮಳೆ ನಡುವೆಯೂ ಪಾದಯಾತ್ರೆ ಸಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿವರೆಗೂ ಈ ಪಾದಯಾತ್ರೆ ಬರುತ್ತೆ. ಫ್ರೀಡಂ ಪಾರ್ಕ್ ವರೆಗೂ ಬಂದು ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಮಾವೇಶದ ರೀತಿಯಲ್ಲಿ ನಡೆಯುತ್ತೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿನ ಬಹಳಷ್ಟು ಜನ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು ಗುಂಪಿದೆ, ಒಂದು ಗುಂಪಿನ ರೈತರಿದ್ದಾರೆ, ನಮ್ಮ ಭೂಮಿಯನ್ನ ನಾವು ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿ. ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಜೆಡಿಎಸ್. ಈ ಪಾದಯಾತ್ರೆಯಲ್ಲಿ ಭೂಮಿ ಕೊಡೋದಕ್ಕೆ ಒಪ್ಪಿಗೆ ಇರದ ರೈತರು ಕೂಡ ಇದ್ದಾರೆ. ನಾವು ಭೂಮಿ ಕೊಡಲ್ಲ ಅನ್ನೋ ರೈತರು ಕೂಡ ಇದ್ದಾರೆ. ಸೊ ಮಳೆಯ ನಡುವೆಯೂ ಕೂಡ ಪಾದಯಾತ್ರೆಯನ್ನ ಮುಂದುವರಿಸ್ತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಇದು.